ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾನು ಏನ್ ಮಾಡ್ಲಿ ಮಾವ, ಯಾರು ನನ್ನ ಜೊತೆ ಸರಿಯಾಗಿ ಮಾತಾಡ್ತಾನೆ ಇಲ್ಲ. ನನ್ನ ನೆರಳು ನೋಡಿದ್ರು ಸಿಟ್ಟು ಮಾಡ್ಕೋತಾ ಇದ್ದಾರೆ. ನಾನು ಅವ್ರ ಜೊತೆ ಮಾತಾಡಕ್ ಹೋದ್ರೆ ಮೈ ಮೇಲೆ ಬೆಂಕಿ ಬಿದ್ದಾಗ ಹಾಡ್ತಾ ಇದ್ದಾರೆ. ನಾನು ಮಾಡಿರೋ ತಪ್ಪಿಗೆ ನನಗೆ ಎಷ್ಟು ಬೇಕಾದ್ರೂ ಬೈಲಿ, ಆದ್ರೆ ಒಂದೇ ಒಂದ್ಸಲನಾದ್ರೂ ನನ್ನನ್ನ ಈ ಮನೆ ಸೊಸೆ ಅಂತ ಅನ್ಕೊಂಡು ನನ್ನ ಜೊತೆ ಮಾತಾಡ್ಲಿ ಅನ್ನೋ ಆಸೆ ಮಾವ. ಈಗ ಇಂದ್ರಮ್ನವ್ರು ಬಂದು ಇಷ್ಟೆಲ್ಲ ಹೇಳ್ಬಿಟ್ಟು ಹೋದ್ರು. ನನಗಂತೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಏನು ಮಾಡಬೇಡಿ, ನಾನು ಆಗಲೇ ಹೇಳಿದ್ನಲ್ಲ, ಇದೆಲ್ಲ ಯಾವುದು ತಲೆಗೆ ಹಚ್ಕೋಬೇಡಿ ಅಂತ. ಇದು ಯಾವುದು ನಿಮ್ಮ ಮುಂದೆ ನಡೆದೇ ಇಲ್ಲ ಅಂದ್ಕೊಳ್ಳಿ. ನೀವು ಹೀಗೆ ಕೂತ್ಕೊಂಡು ಯೋಚನೆ ಮಾಡ್ತಿದ್ರೆ ಅದೆಲ್ಲ ತಲೆಗೆ ಬರ್ತಾನೆ ಇರುತ್ತೆ. ನಡೀರಿ, ಸ್ನಾನ ಮಾಡ್ಕೊಂಡು ಬಟ್ಟೆ ಬದಲಾಯಿಸ್ಕೊಂಡು ದೇವರಿಗೆ ಪೂಜೆ ಮಾಡೋರಂತೆ. ನಡೀರಮ್ಮ. ಇಲ್ಲ ಯಜಮಾನ್ರೆ, ನಿಮಗೆ ನನ್ನ ಮೇಲೆ ಅಷ್ಟೊಂದು ಕೋಪ ಇದ್ರೆ ನಾನು ಇಲ್ಲೇ ಸುಟ್ಬಿಡಿ ಯಜಮಾನ್ರೆ. ಆದರೆ ನಾನು ಹೋಗು ಅಂತ ಮಾತ್ರ ಹೇಳ್ಬೇಡಿ ಯಜಮಾನ್ರೆ, ಪ್ಲೀಸ್. ನೀವು ನನ್ನ ಕೊಂದರೂ ಪರವಾಗಿಲ್ಲ ಯಜಮಾನ್ರೆ, ಆದರೆ ದಯವಿಟ್ಟು ನನ್ನನ್ನು ತಪ್ಪು ತಿಳ್ಕೊಬಿಡಿ. ನನ್ನ ಅಕೌಂಟ್ಸ್ ಎಲ್ಲ ಹೇಗೆ ಬ್ಲಾಕ್ ಆಯ್ತು ಅಂತಾನೆ ಗೊತ್ತಾಗ್ತಾ ಇಲ್ಲ. ಕಸ್ಟಮರ್ ಕೇರ್ ಅವ್ರಿಗೆ ಕಾಲ್ ಮಾಡ್ತೀನಿ. ಏನಾಯ್ತು ಶ್ರಾವಣಿ ಮೊರೆ? ನನ್ನ ಅಕೌಂಟ್ ಮಾತ್ರ ಅಲ್ಲ ಮಾವ, ನನ್ನ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಎಲ್ಲಾನು ಬ್ಲಾಕ್ ಆಗಿದೆ. ನಾನು ಇನ್ಮೇಲೆ ಯಾವ ಟ್ರಾನ್ಸಾಕ್ಷನ್ ಮಾಡೋಕ್ಕಾಗಲ್ಲ, ಅದು ಯಾವುದನ್ನು ಯೂಸ್ ಮಾಡೋಕ್ಕಾಗಲ್ಲ. ಖಂಡಿತ ನನ್ನ ಮೇಲಿರೋ ಕೋಪಕ್ಕೆ ಅಪ್ಪ ನನ್ನ ಅಕೌಂಟ್ನೆಲ್ಲ ಬ್ಲಾಕೇ ಮಾಡಿಬಿಟ್ಟಿದ್ದಾರೆ. ಶ್ರಾವಣಿ ಮೊರೆ, ದುಡ್ಡು ಕಾಸಾದರೂ ಯಾಕೆ ನಿಮಗೆ? ನೀವು ಈ ಮನೆ ಸೊಸೆ ಅಂದಮೇಲೆ ನಿಮ್ಮ ಜವಾಬ್ದಾರಿ ಈ ಮನೆದು. ನೀವು ನೊಂದ್ಕೋಬೇಡಿ, ನಿಮ್ಗೆ ಏನೇನು ಬೇಕೋ ಅದೆಲ್ಲ ಇಲ್ಲೇ ವ್ಯವಸ್ಥೆ ಮಾಡ್ತೀನಿ. ನಮ್ಮ ಮನೇಲಿ ಏನು ಹೆಣ್ಮಕ್ಳಿಲ್ವಾ, ಅವ್ರ ಬಟ್ಟೆನೇ ಈಸ್ಕೊಂಡ್ಬರ್ತೀನಿ. ಸ್ವಲ್ಪ ಇರಿ, ಬಂದೆ. ದರಿದ್ರ ಏನೋ ಇದು ಹೊಸ ಕತೆ. ಮಮ್ಮಿ, ದರಿದ್ರ ನಾನಲ್ಲ, ಆಯಮ್ಮ. ಮನೆ ಬಿಟ್ಟು ಹೊಸಲ್ದಾಟ ಆಚೆ ಬರ್ತಿದ್ದಂಗೆ ಆಸ್ತಿ ಅಂತಸ್ತು ಎಲ್ಲ ಕಳ್ಕೊಂಡು ಇಲ್ಲಿ ಬಂದು ಒಕ್ಕರ್ಸ್ಕೊಂಡಿದ್ದಾಳೆ ನೋಡು. ಅಯ್ಯಯ್ಯ, ನಾನೇನೋ ಅನ್ಕೊಂಡಿದ್ದೆ, ಇನ್ನೇನೋ ಆಗೋಯ್ತಲ್ಲ. ಹಂಗಾದ್ರೆ ನಮಗೆ ಸಿಗೋದು 0. ಮಮ್ಮಿ, ನೆನ್ನೆ ಸ್ವೀಟಿಗೆ ಅಂತ 5,000 ರೂಪಾಯಿ ಕೊಟ್ಟಿದ್ರಲ್ಲ, ಅದರಲ್ಲಿ ಒಂಚೂರು ನಾವು ಮಿಗಿಸ್ಕೊಂಡ್ರೆ ಅದಷ್ಟೇ ಲಾಭ. ಕರ್ಮ, ಈ ಅಮ್ಮನ್ಗಿಂತ ಶ್ರೀವಲ್ಲಿನೇ ಎಷ್ಟೋ ಬೆಟರ್ ಆಗಿದ್ಲು. ಹೆಂಗೋ ನಮಗೆ ಅಂತ ಯಾವುದೋ ಒಂದು ಮನೆಯಿಂದ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ಲು. ಈ ಅಮ್ಮ ನೋಡಿದ್ರೆ ಖಾಲಿ ಕೈಯಲ್ಲಿ ನಮ್ಮ ಮನೆಗೆ ಬಂದು ಒಕ್ಕರ್ಸ್ಕೊಂಡು ಕೂತಿದ್ದಾಳೆ. ಅಯ್ಯೋ ದೇವ್ರೇ, ಅರಮನೆ ಕನಸು ಕಾಣ್ತಿದ್ದವಳಿಗೆ ಆಯ್ಕೊಂಡು ತಿನ್ನಂಗೆ ಮಾಡಿಬಿಟ್ಲಲ್ಲೋ ಈ ಅಮ್ಮ. ಇವಳು ನೈಸ್ ಹೊಡಿಯೋಕ್ಕೆ ನನ್ನ ಫೇವ್ರೆಟ್ ಸೀರೆ ಕೊಟ್ಟಿದ್ದೆ ಕಣೋ, ಅದನ್ನು ಏನಾದರೂ ಮಾಡಿಸ್ಕೋಬೇಕು. ಇಲ್ಲಾಂದರೆ ಇವಳು ದರಿದ್ರ ನನಗೆ ಅಟ್ಕೊಂಡ್ಬಿಡುತ್ತೆ. ಹೌದೌದು, ಇಸ್ಕೊಬಿಡ್ಬೇಡ. ಈಗ ಕ್ಯಾಸೆಟ್ ಚೇಂಜ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.